ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರೂ ಕಂಪಲ್ಸರಿ ಪಾರ್ಟಿಗೆ ಇರಲೇಬೇಕು. ಅಲ್ಲ, ಸಡನ್ ಆಗಿ ಹೇಳಿದ್ರೆ ಹೇಗೆ ಪಾರ್ಥ? ಈ ವಿಷಯ ನನ್ಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೆ. ಅದು ಇವತ್ತೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆ ನಮ್ಮ ಲೇಡೀಸ್ ಕ್ಲಬ್ಬಲ್ಲಿ. ಅದಕ್ಕೆ ನಾನೇ ಚೀಫ್ ಗೆಸ್ಟು. ಹೋಗದೇ ಇದ್ರೆ ತಪ್ಪಾಗಲ್ವಾ? ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನಾನು ಹೋಗದೇ ಇದ್ರೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಮಾಮ್, ವಾಟ್ ಇಸ್ ದಿಸ್ ಮಾಮ್? ನೋಡು, ಏನಾದರೂ ಮಾಡಿ ನೀ ಮ್ಯಾನೇಜ್ ಮಾಡು. ಅಲ್ಲ ಪಾರ್ಥ, ಲಾಸ್ಟ್ ಮಿನಿಟ್ ಹೇಗೆ ಕ್ಯಾನ್ಸಲ್ ಮಾಡೋಕ್ಕಾಗತ್ತೆ? ಅದರಲ್ಲೂ ನಾನು ಚೀಫ್ ಗೆಸ್ಟು, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಮೊದಲೇ ಗೊತ್ತಿದ್ರೆ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಓಕೆ ಮಾಮ್, ನಿನಗೆ ಲೇಡೀಸ್ ಕ್ಲಬ್ ಫಂಕ್ಷನ್ಗೆ ಹೋಗ್ಬೇಕು, ನಿನಗೆ ಎಕ್ಸಾಮ್ಷನ್ ಕೊಡ್ತೀನಿ. ಆದರೆ ಜೈ ಬ್ರೋ ಮತ್ತು ಮಾವ ಪಾರ್ಟಿ ಇರಲೇಬೇಕು. ಏನು ಮಾಡೋದು ಪಾರ್ಥ? ನಮಗೂ ಬರಬೇಕು ಅಂತ ಆಸೆ. ಈ ನಂದು ಸೇಮ್ ಪ್ರಾಬ್ಲಮ್ ಪಾರ್ಥ. ಮೊದಲೆಲ್ಲ ಪ್ಲಾನ್ ಆಗ್ಬಿಟ್ಟಿತ್ತು. ಪ್ಲಾನ್? ಏನು ಪ್ಲಾನ್ ಮಾಮ? ಅದು ಸೈಟ್ ನೋಡಕ್ ಹೋಗ್ಬೇಕಾಗಿತ್ತು. ಹೊಸದಾಗಿ ಒಂದು ಅಪಾರ್ಟ್ಮೆಂಟ್ ಪ್ಲಾನ್ ಆಗ್ತಿದೆಯಲ್ಲ, ಅದ್ರ ರಿಲೇಟೆಡ್. ಅಂದರೆ ನೀವು ಇರಲ್ಲ ಅನ್ನಿ. ಹೇಳಿದ್ನಲ್ಲ ನನ್ನ ಕಷ್ಟನ. ಇಟ್ಸ್ ಓಕೆ, ಅಟ್ಲೀಸ್ಟ್ ಜೈ ಬ್ರೋ ಆದರೂ ಇದ್ದೇ ಇರ್ತಾನೆ ಅಲ್ವಾ ಬ್ರೋ? ಇಲ್ಲ ಪಾರ್ಥ, ಅದು ಪಾಪ ಮಲ್ಲಿನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲ್ಲ, ತುಂಬಾ ದಿನ ಆಯ್ತಲ್ಲ. ಅವಳು ಎಲ್ಲಾದ್ರೂ ಹೋಗೋಣ ಅಂತ ಆಸೆ ಪಡ್ತಾ ಇದ್ಲು. ಅದಕ್ಕೆ ಅವಳ ಜೊತೆ ಮೂವಿಗೆ ಹೋಗೋಣ ಅಂತ ಟಿಕೆಟ್ಸ್ ಬುಕ್ ಮಾಡ್ಬಿಟ್ಟಿದ್ದೀನಿ. ಸೊ ಅವಳು ಆಸೆಯಲ್ಲಿ ಇರ್ತಾಳೆ, ಕರ್ಕೊಂಡು ಹೋಗ್ತಾರೆ ಅಂತ. ಈಗ ಸಡನ್ ಆಗಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಲ್ಲ ಪಾರ್ಥ. ಡೂ ಅಂತೀನಿ, ನೀವು ಪಾರ್ಟಿ ಶುರು ಮಾಡಿ, ನಾವು ಆಮೇಲೆ ಬಂದು ಜಾಯ್ನ್ ಆಗ್ತೀವಿ. ಏನು ಮಾಡೋಕ್ಕಾಗುತ್ತೆ ಪಾರ್ಥ? ಸಿಚುಯೇಷನ್ ಆ ಥರ ಇದೆ, ಎಲ್ಲರೂ ಹೆಲ್ಪ್ಲೆಸ್ ಆಗ್ಬಿಟ್ಟಿದೀವಿ. ಇಟ್ಸ್ ಓಕೆ ಜೈ ಬ್ರೋ, ಇನ್ನು ಯಾಕೆ ಅಷ್ಟೊಂದು ತಲೆಗೆಡ್ಸ್ಕೊತೀಯ? ಐ ಮೀನ್, ನಾವು ಇದನ್ನ ಲಾಸ್ಟ್ ಮೂಮೆಂಟಿಗೆ ಪ್ಲಾನ್ ಮಾಡಿದ್ವಿ. ಎನಿವೇಸ್, ಇಟ್ಸ್ ಓಕೆ, ಯು ಗೈಸ್ ಕ್ಯಾರಿ ಆನ್. ಅಂತೂ ಪಾರಾದಿ. ಒಲ್ಲದ ಮದುವೆಗೆ ಆನಿವರ್ಸರಿ ಬೇರೆ ಕೇಳು. ಈ ಪಾರ್ಥ ಬೇರೆ ಭೂಮಿಕಾನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ಪಾಪ ಅವನೇನು ಮಾಡ್ತಾನೆ? ಸಾಧು ಅವನಿಗೆ ಈ ಇಂಟರ್ನಲ್ ಪಾಲಿಟಿಕ್ಸ್ ಎಲ್ಲ ಅರ್ಥ ಆಗೋದಿಲ್ಲ. ಸದ್ಯ ಈ ಪಾರ್ಟಿ ಅನ್ನೋ ತಾಪತ್ರದಿಂದ ಬಚಾವಾದ್ವಲ್ಲ, ಅದು ಖುಷಿ ಪಡೋಣ. ಇಲ್ಲ ಅಂದಿದ್ರೆ 10 ಜನ್ಮಕ್ಕಾಗೋಷ್ಟು ಉರಿನ ಒಳಗಡೆ ಇಟ್ಕೊಂಡು ಮುಖದ ಮೇಲೆ ಫೇಕ್ ಸ್ಮೈಲ್ ಇಟ್ಕೊಂಡು ಹ್ಯಾಪಿ ಆನಿವರ್ಸರಿ ಅಂತ ಚಪ್ಪಾಳೆ ತಡ್ಕೊಂಡು ಕೂತ್ಕೋಬೇಕಿತ್ತು. ರೀ, ಎಲ್ಲಾಗಿದ್ರಿ ನೀವು? ನಾನು ನಿಮ್ಮನ್ನೆಲ್ಲ ಹುಡ್ಕೊಂಡು ಬಂದೆ. ಎಲ್ಲಾ ಕಡೆ ಹುಡ್ಕೊಂಡ್ ಬಂದ? ಮಲ್ಲಿ, ನಿನ್ನ ಹತ್ರ ಒಂದು ಫೋನ್ ಅಂತ ಇದೆ ತಾನೆ? ಯಾರಾದ್ರೂ ಕಾಣಿಸ್ತಾ ಇದ್ದಾಗ ಫೋನ್ ಮಾಡಿದ್ರೆ ಮುಗಿತಲ್ವಾ? ಅದಕ್ಕೆ ಯಾಕೆ ಎಲ್ಲ ಕಡೆ ಹುಡ್ಕಾಡ್ಬೇಕು? ಅಯ್ಯೋ ಹೌದಲ್ವಾ? ಈ ತಡ್ತಲಕ್ಕಿದೆಲ್ಲ ಒಳೆಯೋದೇ ಇಲ್ಲ ಅನ್ನೋದು ನೋಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮಲ್ಲಿ, ನೀ ನನ್ನ ಹುಡುಕ್ತಿದ್ದೆ ಅಂತ ಹೇಳಿದ್ಯಲ್ಲ, ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ? ಏನಕ್ಕೆ? ಇವತ್ತು ಅಕ್ಕಪ್ಪ ಅವ್ರದ್ದು ಮದ್ವೆ ವಾರ್ಷಿಕೋತ್ಸವ ಅಲ್ವಾ? ಅದಕ್ಕೆ ಆನಂದ್ ಅಂದ್ರೆಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತಾವ್ರಂತೆ. ನಾವೆಲ್ಲ ಕಡ್ಡಾಯವಾಗಿ ಇರ್ಲೇಬೇಕಂತ ರೀ. ಅದನ್ನ ಹೇಳ್ಬೇಕಂತಾನೆ ನೀವು ಹುಡುಕ್ತಾ ಇದ್ದಿದ್ದು. ಇದಾ ವಿಷಯ ಮಲ್ಲಿ. ಆಕ್ಚುಲಿ ಅವಾಗಲೇ ಪಾರ್ಥ ಸಿಕ್ಕಿದ್ದ. ಅವನು ಹೇಳ್ದ ಈ ಥರ ಪಾರ್ಟಿ ಅರೇಂಜ್ ಮಾಡಿದೀವಿ, ಎಲ್ಲರೂ ಕಂಪಲ್ಸರಿ ಇರಲೇಬೇಕು ಅಂತ. ಆದ್ರೆ ಏನ್ ಮಾಡೋದು? ಪಾರ್ಟಿ ಅರೇಂಜ್ ಮಾಡೋಕ್ಕಾಗ್ತಿಲ್ವೇ? ಯಾಕೆಂದ್ರೆ ನಾನು ನೀನು ಮೂವಿಗೆ ಹೋಗೋಣ ಅಂತ ಮೂವಿ ಟಿಕೆಟ್ಸ್ ಬುಕ್ ಮಾಡ್ಬಿಟ್ಟಿದ್ದೀನಿ ಮಲ್ಲಿ. ರೀ, ಮತ್ತೆ ಇವಾಗ ಏನ್ ಮಾಡೋದು? ನಾವ್ ಇರ್ಲಿಲ್ಲ ಅಂದ್ರೆ ಅಕ್ಕಪ್ಪ ಅವರೆಲ್ಲ ಬೇಸರ ಮಾಡ್ಕೊಳಕ್ಕಿಲ್ವಾ? ಇಲ್ಲ ಮಲ್ಲಿ, ಅವ್ರೇನಕ್ಕೆ ಬೇಜಾರು ಮಾಡ್ಕೋತಾರೆ? ಹೇಳಿದ್ರೆ ವಿಚಾರನ ಅರ್ಥ ಮಾಡ್ಕೋತಾರೆ. ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಿದಿದ್ರೆ ನಾವು ಪಾರ್ಟಿಗೆ ಪ್ರಿಪೇರ್ ಆಗಿರ್ತಿದ್ವಿ ಅಲ್ವಾ? ನಾವೇನೇನೋ ಪ್ಲಾನ್ಸ್ ಹಾಕೊಂಡಿರ್ತೀವಿ. ಈ ಥರ ಹೇಳಿದಾಗ ಎಲ್ಲ ಅಟೆಂಡ್ ಮಾಡೋಕ್ಕಾಗುತ್ತೆ ಪಾರ್ಟಿನ? ಅಷ್ಟಕ್ಕೂ ನಾನು ಟಿಕೆಟ್ ಬುಕ್ ಮಾಡಿರೋದು ಶಿವಣ್ಣನ ಸಿನಿಮಾಗೆ ಮಲ್ಲಿ. ಸೂಪರ್ ಹಿಟ್ ಸಿನಿಮಾ ಮೊನ್ನೆ ರಿಲೀಸ್ ಆಗಿ ಸಖತ್ತಾಗಿ ಓಡ್ತಾ ಇದೆ. ಆ ಸಿನಿಮಾಗೆ ನಾನು ಟಿಕೆಟ್ ಬುಕ್ ಮಾಡಿರೋದು. ಆನಿವರ್ಸರಿ ಪದೇ ಪದೇ ವರ್ಷ ಬರುತ್ತೆ ಮಲ್ಲಿ. ಆದ್ರೆ ಶಿವಣ್ಣನ ಸಿನಿಮಾ ಅದು ಹಿಟ್ ಸಿನಿಮಾ, ಹೋಗಿ ನೋಡ್ಬೇಕಲ್ವ ಥಿಯೇಟ್ರಲ್ಲಿ, ಮಿಸ್ ಮಾಡ್ಕೊಳಕ್ಕಾಗತ್ತಾ? ಅದರಲ್ಲೂ ನೀನು ಶಿವಣ್ಣನ್ ಫ್ಯಾನ್ ಬೇರೆ ಮಲ್ಲಿ. ಓರಿ, ನೀವ್ ಹೇಳ್ತಿರೋದು ಕರೆಕ್ಟ್ ಆಗಿ ಐತೆ. ಅದ್ರಲ್ಲೂ ಶಿವಣ್ಣನ್ ಪಿಕ್ಚರ್ ಅಂತ ಬೇರೆ ಹೇಳ್ತಿದ್ದೀರಲ್ಲ, ನನ್ ಮನ್ಸಿಗೆ ಆ ಕಡೆ ಕೇಳಿತೈತೆ. ನಾನು ಹುಡ್ದಾಗಿಂದ ಅವ್ರ ದೊಡ್ಡ ಫ್ಯಾನ್ ಗೊತ್ತಾ? ಅಲ್ಲ, ನನ್ನ ಹೆಂಡತಿ ಬಗ್ಗೆ ನನ್ಗಷ್ಟು ಗೊತ್ತಿಲ್ವಾ? ನಿನ್ ದೊಡ್ಡ ಫ್ಯಾನ್ ಅಂತ ಗೊತ್ತು ನನಗೆ, ಅದಕ್ಕೆ ನಾನು ಟಿಕೆಟ್ ಬುಕ್ ಮಾಡಿದ್ದು ಮಲ್ಲಿ. ಅಣ್ಣ ಅದಕ್ಕೆ ಏನಾದ್ರೂ ಕೇಳಿದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಹಂಗ ಸರಿ. ಪಾರ್ಟಿ ಕ್ಯಾನ್ಸಲ್, ಫಿಕ್ಸ್. ಮಲ್ಲಿ, ಏನ್ ಮಲ್ಲಿ ನೀನು? ಶಿವಣ್ಣಂಗೆ ಜೈ. ಜೈ 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 ಜೈ. ಪ್ಲಾನ್ ಸಕ್ಸಸ್.
ಆದರೆ ಇವಳು ಯಾವಳ ಜೊತೆ ನಾವು ಹೋಗ್ಬೇಕಲ್ಲಪ್ಪ ಪಿಕ್ಚರ್ಗೆ. ಓಕೆ, ಈ ಅಪೇಕ್ಷಾ, ಒಂದು ನಿಮಿಷ. ನೀವು ಇಲ್ಲಿದ್ದೀರಾ? ನಾನು ಇನ್ನ ರೂಮಲ್ಲೇ ಹುಡ್ಕೊಂಬಂದೆ. ಏನ್ ವಿಷಯ ಪಾರ್ಥ? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ವಿಷಯನೇ ಆಗಿದೆ. ಕಮಾನ್, ವಿಷಯ ಏನು ಅಂತ ಗೆಸ್ ಮಾಡಿ. ವಿಷಯನ ಏನು? ಇಬ್ರದು ಮತ್ತೆ ಅಕ್ಕೆದು ಮ್ಯಾರೇಜ್ ಆನಿವರ್ಸರಿ ಕಣ್ರಿ. ಅದಕ್ಕೆ ಆನಂದ್ ಬ್ರೋ ಸಂಜೆ ಒಂದು ಪಾರ್ಟಿ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಅದನ್ನ ಹೇಳೋಣ ಅಂತಾನೆ ಬಂದೆ. ಇಷ್ಟೇನಾ? ಇಷ್ಟಕ್ಕೆಲ್ಲ ನೀವು ಓಡ್ ಬರೋ ಅಗತ್ಯ ಏನಿರ್ಲಿಲ್ಲ. ಆರಾಮಾಗಿ ನಡ್ಕೊಂಡೇ ಬರ್ಬೋದಾಗಿತ್ತು. ಪಾರ್ಥ, ಈ ಎಕ್ಸೈಟ್ಮೆಂಟ್ ಅವ್ರಿಗಿರ್ಬೇಕು, ನಮಗಲ್ಲ. ಇದು ನಮ್ಮ ಆನಿವರ್ಸರಿನ. ಕಮ್ ಡೌನ್ ಪಾರ್ಥ, ಇಷ್ಟೊಂದು ಸಂಧಿ ಆಗೋ ಅವಶ್ಯಕತೆ ಇಲ್ಲ. ಸರಿ ಬಿಡಿ, ಬನ್ನಿ ಪಾರ್ಟಿಗೆಲ್ಲ ಅರೇಂಜ್ ಮಾಡೋಣ. ಆನಂದ್ ಬ್ರೋ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ಪಾರ್ಟಿಲಿ ನಾವು ಇದ್ರೆ ಚೆನ್ನಾಗಿರುತ್ತಲ್ವಾ? ಮೋರ್ ಓವರ್ ನೀವು ನನ್ನ ಜೊತೆ ಇದ್ರೆ ಎಲ್ಲ ಕೆಲಸನೂ ಬೇಗ ಬೇಗ ಆಗ್ಬಿಡುತ್ತೆ. ನೀವು ನನ್ನ ಪಾಲಿಗೆ ಒಂಥರ ಎನರ್ಜಿ ಬೂಸ್ಟ್ ಇದ್ದಂಗೆ. ಬನ್ನಿ ಹೋಗೋಣ. ಯಾಕ್ರಿ ಬರಲ್ವಾ? ಬರಲ್ಲ, ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಲ್ಲ ಪಾರ್ಥ, ಅಷ್ಟಕ್ಕೂ ಈ ಕೆಲಸನೆಲ್ಲ ನೀವೇನಕ್ಕೆ ಮಾಡಬೇಕು? ಮನೇಲಿ ಅಷ್ಟೊಂದು ಕೆಲಸದವ್ರಿದ್ದಾರೆ, ಅವ್ರಿಗೆ ಅಷ್ಟೊಂದು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರಾ. ಅವ್ರು ಮಾಡ್ತಾರೆ ಬಿಡಿ, ನೀವೇನಕ್ಕೆ ಇದನ್ನೆಲ್ಲ ಮಾಡಬೇಕು? ನೋಡಿ ಅಪೇಕ್ಷಾ, ಕೆಲವೊಂದಷ್ಟನ್ನ ನಾವೇ ಮಾಡಬೇಕಾಗತ್ತೆ. ಯಾರೋ ಬಂದು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಡಿಫ್ರೆನ್ಸ್ ಇರಲ್ವಾ? ನೋಡಿ, ನಾವೇ ಮಾಡಿದಾಗ ಅದು ನಮ್ದು ಅಂತ ಅನ್ಸ್ಕೊಳತ್ತೆ. ಸೊ ಮೋರ್ ಓವರ್ ಇಂಥ ಇವೆಂಟ್ಸ್ಗಳನ್ನ ನಾವು ಮನೆಯವರೆಲ್ಲ ಸೇರಿ ಮಾಡ್ಬೇಕಣ್ರಿ. ಆಗ ಅದ್ರ ಖುಷಿನೇ ಬೇರೆ. ಬನ್ರಿ ಹೋಗೋಣ. ಪ್ಲೀಸ್ ಪಾರ್ಥ, ಬರಲ್ಲ ಅಂದ್ರೆ ಫೋರ್ಸ್ ಮಾಡಬಾರ್ದು. ನಾ ಹೇಳಿದ್ನಲ್ಲ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ನೀವು ಬೇಕಿದ್ರೆ ಹೋಗಿ ಅದೇನ್ ಮಾಡ್ತಿರೋ ಮಾಡಿ. ಸರಿ ಬಿಡಿ. ಒಂದ್ ನಿಮಿಷ ಪಾರ್ಥ, ನೀವೀಗ ಎಲ್ಗಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿ. ಸಂಜೆ ಮಾತ್ರ ಫ್ರೀ ಆಗಿಬಿಡ್ಬೇಕು. ಇದು ಅವ್ರ ಆನಿವರ್ಸರಿ, ಅದನ್ನ ಅವ್ರು ಪ್ರೈವೇಟ್ ಆಗಿ ಸೆಲೆಬ್ರೇಟ್ ಮಾಡ್ಕೋತಾರೆ. ನೀವು ನನ್ನನ್ನು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದಿರಾ, ನೆನಪಿರ್ಲಿ. ಅಲ್ಲ ಅಪೇಕ್ಷಾ, ಇವತ್ತು ಪಾರ್ಟಿ ಇದೆ, ಅದಕ್ಕೆ. ಪಾರ್ಥ, ನನಗೆ ಕನ್ವಿನ್ಸ್ ಮಾಡಬೇಡಿ. ನೀವಿಲ್ದೆ ಪಾರ್ಟಿ ನಡೆದು ಹೋಗುತ್ತೆ, ಆದ್ರೆ ನಾನು ಆಚೆ ಹೋಗೋದಕ್ಕಾಗಲ್ಲ. ನಿಮಗೆ ನಾನೇ ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು. ಅರ್ಥ ಆಯ್ತಾ? ಸರಿ, ಆಚೆ ಹೋಗೋಣ. ನಾನು ಹೋಗಿ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ. ಅದೇನ್ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಒಟ್ನಲ್ಲಿ ನಾವು ಪ್ಲಾನ್ ಮಾಡಿರೋ ಪ್ರಕಾರ ನಾವು ಆಚೆ ಹೋಗ್ಬೇಕು ಇವತ್ತು, ಅಷ್ಟೇ. ಓಕೆ, ನಾನು ಪಾರ್ಟಿಗೆ ಅರೇಂಜ್ ಮಾಡಿ ಬರ್ತೀನಿ, ನೀವು ರೆಡಿಯಾಗಿ. ಸರಿ. ಓಕೆ, ಎವ್ರಿಥಿಂಗ್ ಇಸ್ ರೆಡಿ. ಅಮ್ಮ, ಅವ್ರನ್ನ ಕರ್ಕೊಂಡ್ಬಿಡು, ಅವ್ರು ಬರಲ್ಲ ಅವರು. ಹೌದು, ಇರು. ಆನಂದ್ ಬಂದ್ರು ನೋಡು. ವೆಲ್ಕಮ್ ವೆಲ್ಕಮ್. ಗೆಳೆಯ, ಹೇಗಿದೆಪ್ಪ? ಕಡಿಮೆ ಟೈಮಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಮಾಡಿರೋ ಸೆಟಪ್ ಸೂಪರಾ? ಏನೋ ಇದೆಲ್ಲ, ಏನು ಇದಕ್ಕೆ ಬೇಡ ಅಂದಿದ್ದು. ಇದೇ ಬೇಡ ಅನ್ನೋದು. ನಮ್ಮ ಖುಷಿಗೆ ನಾವೇನೋ ಮಾಡಿದೀವಿ, ನೀವು ಸುಮ್ಮನೆ ಸೆಲೆಬ್ರೇಟ್ ಮಾಡ್ಬೇಕಷ್ಟೇ. ಅದಕ್ಕೆ ಹೇಗಿದೆ ಸೆಟಪ್? ತುಂಬಾ ಚೆನ್ನಾಗಿದೆ. ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಸರಿ, ಕೇಕ್ ಕಟ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.